ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಫಸ್ಟ್ ಸೆಮಿಸ್ಟರ್ ಬಿ ಕಾಮ್ನಲ್ಲಿ ಬರ್ತಾ ಇರತಕ್ಕಂತಹ ಅಮಾಸ ಅಂತ ಹೇಳಿ ಒಂದು ಕತೆ ಇದೆ. ಆ ಕಥೆಯ ವಿಶ್ಲೇಷಣೆಯನ್ನು ಇವತ್ತು ನಾವು ನೋಡ್ತಾ ಹೋಗೋಣ. ಮುಖ್ಯವಾಗಿ ಈ ಒಂದು ಕತೆ ನಮಗೆ ಏನನ್ನು ತೋರಿಸುತ್ತೆ ಅಂತ ಹೇಳಿದ್ರೆ, ದಲಿತರ ಜೀವನ, ಅದರಲ್ಲೂ ಮುಖ್ಯವಾಗಿ ಕೆಳವರ್ಗದ ಜೀವನ, ಅವರ ವ್ಯವಸ್ಥೆಯ ಜೊತೆಗೆ ಅವರ ಅಸಮಾನತೆಯೊಂದಿಗೆ ಅವರ ಬಾಂಡೆಡ್ ಲೇಬರ್ ಅಥವಾ ಜೀತ ಪದ್ಧತಿ ಅಂತಕ್ಕಂಥದ್ದು ಹೇಗೆ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಹೋಗ್ತದೆ. ಅದರ ಜೊತೆಗೆ ಅವರ ಮನಸ್ಸಿನ ಒಳಗಡೆ ಇರತಕ್ಕಂತಹ ಮನಸ್ಥಿತಿ ಇನ್ನೂ ಕೂಡ ಅದೇ ಸ್ಥಿತಿಯಲ್ಲೇ ಇರತಕ್ಕಂತಹ ಒಂದು ರೀತಿಯನ್ನು ಕೂಡ ನಾವು ಈ ಒಂದು ಕಥೆಯ ಮೂಲಕವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಟೋಟಲ್ ಪರಿಪೂರ್ಣವಾಗಿ ನಮಗೇನನ್ನು ತೋರಿಸುತ್ತೆ ಅಂತ ಹೇಳಿದ್ರೆ, ಒಂದು ದಲಿತ ವರ್ಗದ ಸ್ಥಿತಿಯನ್ನು ಅಥವಾ ಸಾಮಾಜಿಕ ಪರಿಸ್ಥಿತಿಯನ್ನು ನಮಗೆ ತೋರಿಸ್ತಾ ಹೋಗುತ್ತೆ. ಹಾಗಾದರೆ ಕಥೆಯನ್ನು ಶುರು ಮಾಡ್ಕೊಳ್ತಾ ಹೋಗೋಣ. ಪ್ರಮುಖವಾಗಿರ್ತಕ್ಕಂತಹ ಪಾತ್ರ. ಹಾಗಾದರೆ ಈ ಅಮಾಸ ಅಂತಕ್ಕಂಥವನಿಗೆ ಅಮಾಸ ಅನ್ನೋ ಹೆಸರು ಹೆಂಗೆ ಬಂತು? ಅವನು ಕಪ್ಪಗಿದ್ದಕ್ಕೋ ಅಥವಾ ಅಮಾಸ ದಿನ ಹುಟ್ಟಿದ್ದಕ್ಕೋ ಅವನಿಗೆ ಹೆಸರು ಈ ರೀತಿ ಬಂದಿದೆ. ಆದರೆ ಈ ಹೆಸರು ಹೆಂಗೆ ಬಂತು ಅಂತ ನಾವೇನಾದರೂ ಕೇಳಬೇಕು, ಅವ್ರ ಅಪ್ಪ ಅಮ್ಮನ ಹತ್ರ ಹೋಗಿ ಕೇಳಬೇಕು ಅಂತ ಅಂದ್ಕೊಂಡ್ರೆ ಅವ್ರ ಅಪ್ಪ ಅಮ್ಮ ಬದುಕೇ ಇಲ್ಲ. ಅಕಸ್ಮಾತ್ ಅವ್ರೇನಾದರೂ ಅಪ್ಪ ಅಮ್ಮ ಬದುಕಿದ್ದಿದ್ದರೆ ಅವ್ರ ಹತ್ರ ಕೇಳಿಸ್ಕೋಬೋದಾಗಿತ್ತು. ಅದ್ರ ಮೇಲೆ ಅವನು ಹುಟ್ಟಿ ನಡೆದಾಡ್ತಕ್ಕಂತಹ ಸಂದರ್ಭದಲ್ಲಿ ಅವರು ತಾಯಿ ತೀರ್ಕೊಳ್ತಾಳೆ. ಹೀಗೆ ತಂದೆ ಮತ್ತು ಅವರ ತಾಯಿ ಯಾವುದ್ಯಾವುದೋ ಕಾರಣಗಳಿಗೋಸ್ಕರ ಅವರು ತೀರ್ಕೊಳ್ತಾ ಹೋಗ್ತಾರೆ. ಅವಾಗಲಿಂದ ಇವನಿಗೆ ಮಾರಿಗುಡಿ ಅಂತ ಹೇಳಿದ್ರೆ ಅಮಾಸ ಅಂತ ಹೇಳಿದ್ರೆ ಮಾರಿಗುಡಿ ಅಂದರೆ ಅಪ್ಪ ಅಮ್ಮ ಇಲ್ಲದೆ ಇರತಕ್ಕಂತಹ ಒಬ್ಬ ತಬ್ಬಲಿ ಮಗ ಎಲ್ಲಿ ಬೆಳೀತಾ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಮಾರಿಗುಡಿ ಹತ್ರದಲ್ಲಿ ಬೆಳೀತಾ ಹೋಗ್ತಾ ಇದ್ದಾನೆ. ಅದೇ ಮಾರಿಗುಡಿ ಬಳಿಯಲ್ಲಿ ಅಮಾಸ ಹೇಗೆ ಇದ್ದಾನೋ ಹಾಗೆ ಇನ್ನೊಬ್ಬ ವ್ಯಕ್ತಿ ಕೂಡ ಅಲ್ಲಿ ಕೂತ್ಕೊಂಡಿದ್ದಾನೆ. ಯಾವ ರೀತಿ ಕೂತ್ಕೊಂಡಿದ್ದಾನೆ ಅಂತ ಹೇಳಿದ್ರೆ, ಅವನ ದೇಹ ಪೂರ್ತಿಯಾಗಿ ಕುಗ್ಗೋಗಿದೆ. ಅದ್ರ ಜೊತೆಗೆ ತಲೆ ಕೈ ಎಲ್ಲ ಕಡೆ ಏನಾಗಿದೆ, ಪೂರ್ತಿ ಬೆಳಗಾಗೋಗಿದೆ. ಆ ರೀತಿಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮಾರಿಗುಡಿ ಪಕ್ಕದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡಿದ್ದಾನೆ. ಅದ್ರ ಜೊತೆಗೆ ಅವನ ಹತ್ರ ಇರ್ತಕ್ಕಂಥದ್ದು ಒಂದು ಕಂಬಳಿ, ಯಾವುದೋ ಕಾಲದದು, ಅದು ಯಾವಾಗಲೂ ಕೂಡ ಹಾಸ್ಕೊಂಡೆ ಅದ್ರ ಮೇಲೆ ಕೂತ್ಕೊಂಡಿರ್ತಾನೆ. ಅದ್ರ ಜೊತೆಗೆ ಕಾಲು ಚಾಚಿ ಪಕ್ಕದ ಕಂಬಕ್ಕೆ ಹೊರಕೊಂಡು ಅದ್ರ ಜೊತೆಗೆ ಕೈಯನ್ನು ಹಿಂದಕ್ಕೆ ಇಟ್ಕೊಂಡು ಈ ರೀತಿಯಾಗಿರ್ತಕ್ಕಂತಹ ಒಂದು 3-4 ಭಂಗಿಗಳನ್ನು ಬಿಟ್ಟು ಇನ್ನು ಯಾವುದೇ ರೀತಿಯಾಗಿರ್ತಕ್ಕಂತಹ ಭಂಗಿಗಳು ಅವನಿಗೆ ಗೊತ್ತಿಲ್ವೇನೋ ಅನ್ನೋ ರೀತಿಯಲ್ಲಿ ಅವನು ಯಾವಾಗಲೂ ಆ ರೀತಿಯಲ್ಲಿ ಕೂತ್ಕೊಂಡಿರ್ತಾನೆ. ಆ ಕೂತ್ಕೊಂಡಿರ್ತಕ್ಕಂತಹ ಸಂದರ್ಭದಲ್ಲಿ ಅವನು ಏನೇನೋ ಧ್ಯಾನ ಮಾಡ್ತಿದ್ದ, ಅಂದರೆ ಅರ್ಧ ಕಣ್ಣು ಮುಚ್ಕೊಂಡಿರೋ ರೀತಿನಲ್ಲಿ ಕೂತ್ಕೊಂಡಿರೋ ಥರ ಕಾಣ್ತಾ ಹೋಗ್ತಾ ಇರ್ತಾನೆ. ಅವಾಗ ಏನೋ ಒಂದು ಧ್ಯಾನ ಮಾಡಿಕೊಂಡು ಕೂತಿರೋ ರೀತಿಯಲ್ಲಿ ಕಾಣಿಸ್ತಾ ಹೋಗ್ತಾ ಇರತ್ತೆ. ಅದು ಅಲ್ಲದೆ ಮುಖ ಎಲ್ಲ ಸುಕ್ಕಟ್ಕೊಂಡು ಹೋಗಿರೋದ್ರಿಂದ ಮುಖದ ಮೇಲಿರ್ತಕ್ಕಂಥ ರೀತಿನಲ್ಲಿ ನೋಡಿದ್ರೆ ಇವನು ಏನೋ ಒಂದು ತಪಸ್ಸಿ ಕೂತಿದ್ದಾನೇನೋ ಅಂತ ಹೇಳಿ ಕಾಣಿಸ್ತಾ ಹೋಗ್ತಾ ಇರ್ತದೆ. ಅದ್ರ ಜೊತೆಗೆ ಆ ಕುರಿಯಯ್ಯ ಏನು ಕೂತಿದ್ದಾನಲ್ಲ, ಅವನ ಪಕ್ಕದಲ್ಲಿ 2 ಬಿದಿರು ಕೋಲ್ಗಳು ಕೂಡ ಇರ್ತಾವೆ. ಅವನ್ನ ಮೊದಲಾಗಿದ್ರೆ ಅವನು ಏನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಇಟ್ಕೊಂಡು ಓಡಾಡೋಕ್ಕೆ ಅಂತ ಹೇಳಿ ಅದನ್ನು ಬಳಸ್ಕೊಳ್ತಾ ಇದ್ದ. ಇವಾಗ ಏನಾಗೋಗಿದೆ ಅಂತ ಹೇಳಿದ್ರೆ, ಅವನ ಹತ್ರಕ್ಕೆ ಯಾವುದೋ ನಾಯಿನೋ ಕುರಿನೋ ಮೇಕೆನೋ ಏನಾದರೂ ಬಂತು ಅಂತ ಹೇಳಿದ್ರೆ ಅವನ್ನ ಓಡಿಸ್ಬೇಕು ಅಂತ ಹೇಳಿ ಅದನ್ನು ಅವಾಗವಾಗ ಏನು ಮಾಡ್ತಾನೆ, ಅದನ್ನು ಬಳಸ್ಕೊಳ್ತಾ ಹೋಗ್ತಾ ಇರ್ತಾನೆ. ಇಂಥವನನ್ನು ಊರಿನವರೆಲ್ಲರೂ ಕೂಡ ಏನಂತ ಕರೀತಾರೆ ಅಂತ ಹೇಳಿದ್ರೆ ಕುರಿಯಯ್ಯ ಅಂತ ಹೇಳಿ ಕರೀತಾನೆ ಹೋಗ್ತಾರೆ. ಅದು ಬಿಟ್ಟು ಬೇರೆಯವ್ರಿಗೆ ಏನಾದರೂ ಆ ವ್ಯಕ್ತಿ ಬಗ್ಗೆ ಇದೇ ಹೆಸರು ಬಿಟ್ಟು ಅಥವಾ ಇನ್ನೊಂದು ಬೇರೆ ಏನಾದರೂ ಹೆಸರು ಇದೆಯಾ ಅಂತ ಹೇಳಿ ಯೋಚನೆ ಮಾಡಿದ್ರೆ ಯಾರಿಗೂ ಕೂಡ ಗೊತ್ತಿಲ್ಲ. ಬರೀ ಅವರೆಲ್ಲ ಕರಿತಾ ಇರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಕುರಿಯಯ್ಯ ಅಂತಕ್ಕಂತಹ ಒಂದು ಹೆಸರೇ. ಅದ್ರ ಜೊತೆಗೆ ಇವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ಈ ಊರಿನಲ್ಲಿರ್ತಕ್ಕಂತಹ ಗೌಡರ ಹಟ್ಟಿಯಲ್ಲಿ ಮೊದಲೇನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಕುರಿಗಳನ್ನು ಕಾಯ್ಕೊಂಡು ಒಂದು ಕೆಲಸವನ್ನು ಮಾಡ್ತಾ ಹೋಗ್ತಾ ಇರ್ತಕ್ಕಂಥವನು. ಅದ್ರ ಜೊತೆಗೆ ಅವಾಗ ಏನೇನೋ ಯೋಚನೆ ಮಾಡಿಕೊಂಡು ಕೈ ಹಿಡ್ಕೊಂಡು ಎಣಿಸ್ಕೊಳ್ತಾ ಹೋಗ್ತಾ ಇರ್ತಾನೆ. ಅದು ಅವ್ನಿಗೆ ಏನು ಅನಿಸ್ತಾ ಇರುತ್ತೆ ಅಂದರೆ, ನಾನು ಎಷ್ಟು ಕುರಿಗಳನ್ನು ಎಷ್ಟು ಆಡುಗಳನ್ನು ಮೇಯಿಸ್ತಾ ಇದ್ದೆ ಅನ್ನೋ ರೀತಿಯಲ್ಲಿ ಅವನು ಅವಾಗ ಏನು ಮಾಡ್ತಾ ಇರ್ತಾನೆ ಅಂತ ಹೇಳಿದ್ರೆ ಎಣಿಸ್ಕೊಳ್ತಾ ಹೋಗ್ತಾ ಇರ್ತಾನೆ. 10-11 ವಯಸ್ಸಿನಲ್ಲಿರ್ಬೇಕಾದಾಗ ಇಂಥವನ ಜೊತೆಯಲ್ಲಿ ಅಮಾಸ ಬೆಳೀತಾ ಹೋಗ್ತಾ ಇರ್ತಾನೆ. ಇದು ಬೆಳಗಿನ ಸಂದರ್ಭದಲ್ಲಿ ಅವರಿಬ್ಬರ ಒಂದು ನೀತಿ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಆದರೆ ಇದೇ ರೀತಿಯಲ್ಲಿ ಅಮಾಸ ಮತ್ತು ಕುರಿಯಯ್ಯನ ರಾತ್ರಿಯ ಒಂದು ರೀತಿ ಹೇಗಿರುತ್ತೆ ಅನ್ನೋದನ್ನು ನೋಡ್ತೀವಿ. ಅನ್ನೋದಾದರೆ ಅಲ್ಲೇನಾಗುತ್ತೆ, ಅಮಾಸ ಮತ್ತು ಕುರಿಯಯ್ಯ ಮಾರಿಗುಡಿ ಪಕ್ಕದಲ್ಲಿ ಅಥವಾ ಮಾರಿಗುಡಿ ಹತ್ರ ಕೂತ್ಕೊಂಡು
ತಮ್ಮ ರಾತ್ರಿಯನ್ನು ಕಳಿಬೇಕು ಅಂತ ಹೇಳಿ ಕೂತಿದ್ದಾಗ ಅಲ್ಲೆಲ್ಲೋ ಒಂದು ಕಡೆಯಿಂದ ಮಠದಲ್ಲಿ ಬೆಲ್ ಆಗತ್ತೆ. ಬೆಲ್ ಆಗಿದ ತಕ್ಷಣ ಇವನೇನು ಮಾಡ್ತಾನೆ, ಆ ಕುರಿಯ ಎಲ್ಲೋ ಒಂದು ಸಣ್ಣ ಕಿಂಡಿಯಲ್ಲಿಟ್ಟಿರ್ತಕ್ಕಂಥ ತಟ್ಟೆ ಗ್ಲಾಸು ತೆಗೆದುಕೊಂಡು ಅವನು ಜೋರಾಗಿ ಓಡ್ತಾನೆ. ಓಡಬೇಕಾದ ಸಂದರ್ಭದಲ್ಲಿ ಅಷ್ಟೊತ್ತಿಗಾಗಲೇ ಕತ್ಲಾಗಿ ಹೋಗಿರುತ್ತೆ. ಇವನು ಕೂಡ ಕಪ್ಕಾಗಿರೋದ್ರಿಂದ ಯಾವ ಕಡೆ ಹೋಗ್ತಾ ಇದ್ದಾನೆ ಅನ್ನೋದೇ ಗೊತ್ತಾಗ್ತಾ ಇರೋದಿಲ್ಲ. ಹಾಗೆ ಅವನು ಹೋಗಿ ಅಷ್ಟೇ ಬೇಗ ಅದನ್ನಿಸ್ಕೊಂಡು ಮತ್ತೆ ರಿಟರ್ನ್ ಬರ್ತಾನೆ. ಬಂದ ಮೇಲೆ ಕುರಿಯನ್ನು ಹಿಡ್ಕೊಂಡು ಅಲ್ಗಾಡಿಸ್ಬಿಟ್ಟು ಬಾ ಊಟ ಮಾಡೋಣ ಅಂತ ಹೇಳಿ ಕರೀತಾನೆ. ಅದೇ ಮಟ್ಟದಲ್ಲಿ ಕೊಟ್ಟಿರ್ತಕ್ಕಂಥ ಹಿಟ್ಟು ಸಾಂಬಾರು ಇವನ್ನ ತಿನ್ಕೊಂಡು ಏನು ಮಾಡ್ತಾನೆ, ಅಷ್ಟೊತ್ತಿಗೆ ಅಮಾಸ ಮಲ್ಕೊಂಡ್ಬಿಡ್ತಾನೆ. ಇವನು ಕುರಿಯ ಏನು ಮಾಡ್ತಾನೆ, ನೋಡ್ತಾನೆ, ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ. ನಾಯಿಗಳೆಲ್ಲ ಬೊಗಳ್ತಾ ಇರ್ತವೆ, ಆದರೂ ಕೂಡ ಪರವಾಗಿಲ್ಲ ಅಂತ ಹೇಳಿ ಹಾಗೆ ಹೀಗೆ ನೋಡ್ತಾ ಇರಬೇಕಾದ ಸಂದರ್ಭದಲ್ಲಿ ಒಂದು 2-3 ಸಲ ಅಮಾಸ ಅಮಾಸ ಅಂತ ಹೇಳಿ ಜೋರಾಗಿ ಕೂಕ್ಕೊಳ್ತಾನೆ. ಆ ಕೂಕ್ಕೊಂಡಾಗ ಅವನ ಕಡೆಯಿಂದ ಯಾವುದೇ ಒಂದು ರೀಪ್ಲೈ ಇಲ್ಲ ಅಂತ ಹೇಳಿದಾಗ ಕುರಿಯ ಅವು ಮಲಗಿರ್ಬೋದೇನೋ ಅಂತ ಹೇಳಿ ಇವನು ಕೂಡ ಮಲಗ್ಕೊಳ್ತಾನೆ. ಇದೇ ರೀತಿ ಇರ್ತಕ್ಕಂತಹ ಸಂದರ್ಭದಲ್ಲಿ ಪ್ರತಿ ವರ್ಷ ಊರಲ್ಲಿರ್ತಕ್ಕಂತಹ ಮಾರಿ ದೇವತೆಗೆ ಅಥವಾ ಮಾರಿ ಗುಡಿಯಲ್ಲಿ ಅಲ್ಲಿ ಮಾರಿ ಹಬ್ಬ ಅಂತಕ್ಕಂಥದ್ದು ಪ್ರತಿ ವರ್ಷ ಬರ್ತಾ ಇರ್ತದೆ. ಆಗ ಮಾತ್ರ ಈ ಕುರಿಯ ಏನು ಒಂದು ಜಾಗದಲ್ಲಿ ಕುತ್ಕೊಂಡಿರ್ತಾನಲ್ಲ, ಆ ಜಾಗದಿಂದ ಇನ್ನೊಂದು ಜಾಗಕ್ಕೆ ಎದ್ದೋಗ್ತಕ್ಕಂತಹ ಸಂದರ್ಭ ಅವಾಗ ಉಂಟಾಗತ್ತೆ. ಆಗ ಮಾರಿಗಡಿಗೆ ಏನು ಮಾಡ್ತಾರೆ, ಅಲ್ಲಿರ್ತಕ್ಕಂಥ ಧೂಳಾಗಲಿ ಅಲ್ಲಿರ್ತಕ್ಕಂಥ ಬಣ್ಣಗಳನ್ನಾಗಲಿ ಹೊಸದಾಗಿ ಹಾಕ್ಬೇಕಾಗತ್ತೆ, ಧೂಳನ್ನು ತೆಗಿಬೇಕಾಗತ್ತೆ. ಅಲ್ಲಿಗೆಲ್ಲ ಕುರಿಯ ಸುತ್ತಮುತ್ತ ಮೊದಲಂತೆ ಉಳಿದ ಕಡೆಗಳ ಅಂದರೆ ಆ ದೇವಸ್ಥಾನದ ಹತ್ರ ಏನು ಕೂತಿರ್ತಾನಲ್ವ ಆ ಜಾಗದಲ್ಲಿ ಮಾತ್ರ ಮೊದಲಿದ್ದಂಗೆ ಇರ್ತದೆ. ಇನ್ನು ಬೇರೆ ಬೇರೆ ಕಡೆ ಜಾಗದಲ್ಲಿ ಆ ಬಿಸಿಲಿನ ತಾಪಕ್ಕೆ ಮಳೆ ನೀರು ಬಿದ್ದು ಎಲ್ಲ ಹೋಗ್ಬಿಟ್ಟಿರತ್ತೆ. ಅದೆಲ್ಲವನ್ನ ನೋಡ್ತಾ ಹೋಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿಗೆ ಜನ ಬಂದ್ಬಿಟ್ಟು ಏನು ಮಾಡ್ತಾರೆ, ಈ ಮಾರಿಗುಡಿಯನ್ನು ಸಿಂಗಾರ ಮಾಡಬೇಕು ಅಂತ ಹೇಳಿ ಒಂದೊಂದಷ್ಟು ಜನ ಅಲ್ಲಿಗೆ ಬರ್ತಾರೆ. ಬರಬೇಕಾದವರೆಲ್ಲರೂ ಕೂಡ ಬಿಳಿ ಬಟ್ಟೆಗಳನ್ನು ಹಾಕ್ಕೊಂಡು ಅಲ್ಲಿಗೆ ಬರ್ತಿರ್ತಾರೆ. ಅದರಲ್ಲೊಬ್ಬ ಬಸಣ್ಣ ಅಂತಕ್ಕಂಥವನು ಏನು ಮಾಡ್ತಾನೆ, ಫ್ರೆಂಚ್ ಮೀಸೆಯನ್ನು ಬಿಟ್ಕೊಂಡಿರ್ತಕ್ಕಂಥವನು, ಸ್ವಲ್ಪ ಕುಳ್ಳುಗ್ ಬೇರೆ ಇದ್ದ, ಬಿಳಿ ಬಟ್ಟೆ ತೊಟ್ಕೊಂಡು ಹೆಚ್ಚು ಕಪ್ಪಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವನು ಅಲ್ಲಿಗೆ ಬರ್ತಾನೆ. ಬಂದ ಮೇಲೆ ಕುರಿಯಯ್ಯನ ಹತ್ರಕ್ಕೆ ಮೂಲೆಗೆ ಬಂದು ಅಯ್ಯ ಅಂತ ಹೇಳಿ ಜೋರಾಗಿ ಕೂಗ್ತಾನೆ. ಕುರಿಯಯ್ಯ 2 ಸಲ ಅವನು ಕುರಿಯಯ್ಯ ಏನು ಅಂತ ಹೇಳಿದ್ರೆ 2-3 ಸಲ ಕೂಗಿದಾಗ ಮಾತ್ರ ಹಾ ಅಂತ ಹೇಳಿ ಅಂತಾನೆ. ಅಕಸ್ಮಾತ್ ಅವ್ನಿಗೆ 1 ಸಲ ಹೇಳಿದಾಗ 2 ಸಲ ಹೇಳಿದಾಗ ಅಂದರೆ 2 ಸಲ ಜೋರಾಗಿ ಹೇಳಬೇಕು, ಕೇಳಿಸ್ತಿಲ್ಲ ಅಂತ ಹೇಳಿದಾಗ ಸುಮ್ಮನೆ ಆಗ್ಬಿಡ್ತಾನೆ. ಆ ರೀತಿ ಇವನು ಬಂದು ಬಸಣ್ಣ 2-3 ಸಲ ಕೂಗ್ತಾನೆ. ಅವಾಗ ಕುರಿಯಯ್ಯ ನಿಧಾನಕ್ಕೆ ಕಣ್ಣನ್ನು ತೆಗೆದು ನೋಡ್ತಾನೆ. ಅವನ ಎದುರುಗಡೆ ಬಂದಿರತಕ್ಕಂತಹ ಇವನನ್ನು ನೋಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅವನಿಗೆ ತನ್ನ ಹಳೇ ನೆನಪುಗಳು ಬರ್ತವೆ. ಯಾರಿಗೆ? ಕುರಿಯಯ್ಯನಿಗೆ. ಎಂಥ ನೆನಪುಗಳು, ಅವನು ಹೆಂಗಿದ್ದ ಆ ಟೈಮ್ನಲ್ಲಿ. ಬರ್ತಾ ಇರತಕ್ಕಂತಹ ಮಾರಿ ಹಬ್ಬದಲ್ಲಿ ಹುಲಿಯಾಸ ಅಂದರೆ ಇವನೇ ಹುಲಿಯಾಸ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಕುರಿಯಯ್ಯನೇ ಮಾಡ್ತಾ ಇದ್ದಾನೆ. ಆ ಕುರಿಯಯ್ಯನ ಹುಲಿಯಾಸ ಅವನ ಕಣ್ಣು ಮುಂದೆನೇ ಬರ್ತಾ ಇದೆ. ಆಗ ದೊಡ್ಡಗೌಡ್ರು ಏನು ಮಾಡ್ತಾರೆ, ಇವನು ಕುಣಿಯೋದನ್ನು ನೋಡ್ಬಿಟ್ಟು ತಲೆದೂಗ ಹೋಗ್ತಾರೆ. ಅದ್ರ ಜೊತೆಗೆ ಅವನಿಗೆ ಅಂಗಿ ಬಟ್ಟೆ ಇನಾಮನ್ನು ಕೊಡ್ತಾ, ನೀ ಇರೋಷ್ಟು ಕಾಲ ನಮ್ಮ ಠೇಲೆ ಇತ್ಕೊಂಡು ನೀನು ಊಟ ಮಾಡ್ಕೊಂಡಿರೋ, ಕೆಲವೊಂದು ಬಟ್ಟೆಗಳನ್ನು ಕೊಡ್ತೀನಿ, ಅದನ್ನ ನೋಡಿಕೊಂಡು ನಮ್ಮ ಹಟ್ಟಿಲಿರ್ತಕ್ಕಂತಹ ಕುರಿಗಳನ್ನು ನೋಡ್ಕೊಂಡು ನೀನು ಇರಬೇಕು ಅಂತ ಹೇಳಿರ್ತಾನೆ ಗೌಡ. ಅದನ್ನು ಕೇಳ್ಕೊಂಡಿರ್ತಕ್ಕಂತಹ ಕುರಿಯಯ್ಯ ಅದೇ ಒಂದು ಕೆಲಸವನ್ನು ಮಾಡ್ಕೊಳ್ತಾ ಹೋಗ್ತಾ ಇರ್ತಾನೆ. ಹೀಗೆ ಇರ್ತಕ್ಕಂತಹ ಕುರಿಯಯ್ಯನ ಯೋಚನೆಯಲ್ಲಿ ಬರ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಬಸಣ್ಣ ಜೋರಾಗಿ ಕರೀತಾನೆ. ಮತ್ತೆ ಅವಾಗ ಗೊತ್ತಾಗತ್ತೆ, ಓ ಬಂದಿಯಾರೆ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಅವನೇನು ಮಾಡ್ತಾನೆ, ಕುರಿಯಯ್ಯ ಆ ಕಡೆ ಹೋಗಬೇಕು ಅಂತ ಹೇಳಿ ನಿಧಾನಕ್ಕೆ ಆ ಕೋಲುಗಳನ್ನು, ಬಿದಿರು ಕೋಲುಗಳನ್ನು ಇಟ್ಕೊಂಡು ನಿಧಾನಕ್ಕೆ ಒಂದು ಕಡೆಯಿಂದ ಒಂದು ಕಡೆಗೆ ನಿಧಾನಕ್ಕೆ ಕಾಲನ್ನು ಇಟ್ಟು ಇನ್ನೊಂದು ಕಡೆಗೆ ಬಂದು ಕೂತ್ಕೊಳ್ಳೋಕ್ಕೆ ಅಂತ ಹೇಳಿ ನೋಡ್ತಾನೆ. ಅಲ್ಲಿ ಜೋರಾಗಿ ಆ ಕಂಬಳಿಯನ್ನು ಒದರಿ ಅಲ್ಲಿಗೆ ಹಾಕ್ತಾನೆ. ಆ ಒದರಿದ ತಕ್ಷಣ ಅದರಲ್ಲಿ ಇರ್ತಕ್ಕಂಥ ಧೂಳೆಲ್ಲವೂ ಕೂಡ ಅಲ್ಲೇ ಸುತ್ಕೊಂಡ್ಬಿಟ್ಟಿರ್ತದೇನೋ ಅನ್ನೋ ರೀತಿನಲ್ಲಿ ಆಗತ್ತೆ. ಅದಾದಮೇಲೆ ಅದೇ ಕಂಬಳಿಯನ್ನು ಅಲ್ಲಿ ಹಾಸಿ ಅಲ್ಲೇ ಹಾಕ್ತಾರೆ. ಅದಾದಮೇಲೆ ಅಲ್ಲೇ ಕೂತ್ಕೊಳ್ತಾನೆ ಅವನು, ಯಾರು? ಕುರಿಯಯ್ಯ. ಇಷ್ಟೆಲ್ಲ ನಡೀತಾ ಇರತಕ್ಕಂತಹ ಸಂದರ್ಭದಲ್ಲಿ ಅಮಾಸ ಏನು ಮಾಡ್ತಾನೆ, ಅಮಾಸ ಎಲ್ಲೋ ಹೋಗಿರ್ತಾನೆ ಆಟ ಆಡೋಕ್ಕೆ ಅಂತ ಹೇಳಿ. ಅದಾದಮೇಲೆ ಅವನು ಮಧ್ಯಾಹ್ನ ಸಂದರ್ಭದಲ್ಲಿ ಏನು ಮಾಡ್ತಾನೆ, ಈ ಮಾರಿ ಗುಡಿ ಹತ್ರಕ್ಕೆ ಬರ್ತಾನೆ. ಬರಬೇಕಾದಾಗ ಅಲ್ಲಿ ಅಷ್ಟೊತ್ತಿಗಾಗಲೇ ಹಸಿಮಣ್ಣು ಕೆಮ್ಮಣ್ಣು ಈ ಥರ ಎಲ್ಲವನ್ನ ತೆಗೆದುಕೊಂಡು ಆ ಮಾರಿ ಗುಡಿ ಬೈಲನ್ನೆಲ್ಲ ಅಂದರೆ ದೇವಸ್ಥಾನ ಅಂಗಳವನ್ನೆಲ್ಲವನ್ನ ಸಾರಿಸ್ತಾ ಇರ್ತಾರೆ. ಹಾಗೆ ಬಂದೇ ಇರ್ತಕ್ಕಂತಹ ಅಲ್ಲಿಗೆ ಬರ್ತಾ ಇರ್ತಕ್ಕಂಥವ್ರಿಗೆ ಏನಾಗ್ತಾ ಇದೆ ಅಲ್ಲೇ ಅಂತ ಹೇಳಿದ್ರೆ, ಹೊಸ ಮಣ್ಣಿನ ವಾಸನೆ ಮತ್ತು ಸುಣ್ಣ ಅನ್ನೋದಕ್ಕಿಂತ ಸಗಣಿಯ ವಾಸನೆ ಮೂಗಿಗೆ ಬಡಿತಾ ಇರತ್ತೆ. ಈ ಟೈಮಲ್ಲಿ ಅಲ್ಲೆಲ್ಲ ಜನ ಮುತ್ಕೊಂಡು ಒಂದು ಕಡೆಯಿಂದ ನಿಂತಿರ್ತಾರೆ. ಅದ್ರ ಮಧ್ಯದಲ್ಲಿ ಏನು ಮಾಡ್ತಾನೆ, ಈ ಅಮಾಸ ಬರ್ತಾನೆ. ಬಂದು ಎಗ್ರಿ ನೋಡ್ತಾನೆ ಆ ಗುಂಪಿನ ಒಳಗೆ ಏನು ಮಾಡ್ತಾ ಇದ್ದಾರೆ ಇವರೆಲ್ಲ ಅಂತ ಹೇಳ್ಬಿಟ್ಟು ಅಮಾಸ ಬಂದು ಬಗ್ಗಿ ನೋಡ್ತಾ ಹೋಗ್ತಾನೆ.
ಅವಾಗ ಆ ದೇವಸ್ಥಾನದ ಒಳಗಡೆಯಿಂದ ತೆಗೆದುಕೊಂಡ್ಬಂದಿರತಕ್ಕಂತಹ ಬಣ್ಣ ಬಣ್ಣದ ಭೃಂಗದ ಕಾಗದದಲ್ಲಿ ಗಂಡಬೇರುಂಡ, ಕಿರೀಟ ಮುಂತಾದವುದನ್ನೆಲ್ಲವನ್ನ ಹೊರಗೆ ತೆಗೆದುಕೊಂಡು ಬರ್ತಾರೆ. ಅವನ್ನ ನೋಡ್ಬಿಟ್ಟು ಹಾಗಿರ್ಬೇಕು, ಹೀಗಿರ್ಬೇಕು, ಬೇಷ್, ಹಾ, ಹ್ಞೂ ಅಂತೆಲ್ಲ ಅಲ್ಲಿ ಒಂದೊಂದಷ್ಟು ಜನ ಮಾತಾಡ್ತಾ ಹೋಗ್ತಾ ಇರ್ತಾರೆ. ಅವೆಲ್ಲವನ್ನ ನೋಡ್ತಾ ಇರ್ತಕ್ಕಂಥ ಅಮಾಸ ಅಲ್ಲಿಂದ ಓಡ್ ಬಂದು ಯಾರ ಹತ್ರಕ್ಕೆ ಬರ್ತಾನೆ, ಕುರಿಯ ಹತ್ರಕ್ಕೆ ಬಂದು ಕೂತ್ಕೊಳ್ತಾನೆ. ಕೂತ್ಕೊಂಡ ಮೇಲೆ ಅಲ್ಲೇ ತಂದಿರತಕ್ಕಂತಹ ಬಣ್ಣ ಬಣ್ಣದ ದೇವರ ಛತ್ರಿ, ಚಾಮರ ಅವೆಲ್ಲವನ್ನ ಹೊರಗೆ ತೆಗೆದುಕೊಂಡು ಆ ಬಿಸಿಲಿಗೆ ಹಾರಾಕ್ತಾರೆ, ನಿಲ್ಲಿಸ್ತಾರಲ್ಲಿ. ಆಮೇಲೆ ಅದೇ ಹತ್ರದಲ್ಲಿರ್ತಕ್ಕಂತಹ ಅಂದರೆ ಆ ಸಾಲುಗಳನ್ನ, ಅಂದರೆ ಬಾಣದ ಸಾಲುಗಳನ್ನ ಏನು ನಿಂತಿರ್ತಾವಲ್ವ, ಅದನ್ನು ಎಟ್ಕಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ಒಂದು ತೆಂಗಿನ ಮರ ದೊಡ್ಡದಾಗಿ ಬೆಳ್ಕೊಂಡು ನಿಂತಿರತ್ತೆ. ಅಮಾಸ ಅದನ್ನು ನೋಡ್ತಾ ಇರ್ತಾನೆ. ಅದು ಎಷ್ಟು ಎತ್ತರದವರೆಗೂ ಇರುತ್ತೋ ಅಷ್ಟು ಎತ್ತರದವರೆಗೂ ಇವನೇನು ಮಾಡ್ತಾನೆ, ಕಣ್ಣಲ್ಲಿ ನೋಡ್ತಾ ಹೋಗ್ತಾ ಇರ್ತಾನೆ. ಅದರಲ್ಲೂ ಮುಖ್ಯವಾಗಿ ಬಾಣದ ಗೊನೆಗಳು, ಬಲವಾಗಿರ್ತಕ್ಕಂತಹ ಗೊನೆಗಳನ್ನು ಆ ತೆಂಗಿನ ಮರ ಬಿಟ್ಟಿರತ್ತೆ. ಆ ಕಾಯಿಯ ಭಾರಕ್ಕೆ ಆ ಮರ ಒಂದು ಕಡೆಗೆ ಬಕ್ಕೊಂಬಿಟ್ಟಿದೆಯೇನೋ ಅನ್ನೋ ರೀತಿನಲ್ಲೂ ಕಾಣಿಸ್ತಾ ಇರತ್ತೆ. ಆ ಕುರಿಯಯ್ಯ ಅದನ್ನು ನೋಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ, ನೋಡಿ ನಿನಗೂ ಸೇರಿಸ್ಬಿಟ್ಟು ಮತ್ತು ಆ ಮರಕ್ಕೂ ಸೇರಿಸ್ಬಿಟ್ಟು ಹೆಂಗೆ ಬಣ್ಣ ಬಳ್ದವ್ರೆ ನೋಡು ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ. ಅದಾದ ಮೇಲೆ ಹಾಗೆ ಸುಮ್ಮನೆ ಇದ್ದಿದ್ದ ತಕ್ಷಣದಲ್ಲಿ ಆ ತೆಂಗಿನಕಾಯಿ ಮರವನ್ನು ಈ ಕುರಿಯಯ್ಯ ಏನು ಮಾಡಿರ್ತಾನೆ ಅಂದರೆ, ಯಾವುದೋ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಹೋಗಿದ್ದಾಗ ಯಾರೋ ಮಾಟ ಮಾಡಿಸಿರ್ತಕ್ಕಂತಹ ಸುಡುಗಾಡಲ್ಲಿ ಎಸ್ತಿರ್ತಕ್ಕಂಥ ಒಂದು ತೆಂಗಿನಕಾಯಿ ಹೂತಾಕಿರ್ತಾರೆ. ಅದು ಸಸಿಯಾಗಿ ಕೆಂದಿ ಅಂದರೆ ಸ್ವಲ್ಪ ಬೆಳ್ಕೊಂಡಿರ್ತದೆ. ಆ ಬೆಳ್ಕೊಂಡಿರ್ತಕ್ಕಂತಹ ಸಸಿಯನ್ನು ಇವನೇನು ಮಾಡ್ತಾನೆ, ಕಿತ್ಕೊಂಡ್ಬಂದು ಈ ಮಾರಿಗುಡಿ ಪಕ್ಕದಲ್ಲಿ ನೆಟ್ಟಿರ್ತಾನೆ. ಇವಾಗ ಅದು ತುಂಬ ಎತ್ತರಕ್ಕೆ ಬೆಳ್ಕೊಂಡಿರ್ತದೆ. ಯಾವ ಸಂದರ್ಭದಲ್ಲಿ, ಈ ಮಾರಿ ಹಬ್ಬದ ಸಂದರ್ಭದಲ್ಲಿ ಅವನಿಗೆ ನೆನಪಾಗ್ತಾ ಇರ್ತಕ್ಕಂಥದ್ದು. ಇದೇ ಸಂದರ್ಭದಲ್ಲಿ ಮಾರಿ ಹಬ್ಬ ಅಂತ ಹೇಳಿದಾಗ ಊರಿನವ್ರು ಬೇರೆ ಊರಿನಲ್ಲಿರ್ತಕ್ಕಂತಹ ಮಹಿಳೆಯರಾಗಲಿ, ಅಥವಾ ಗಂಡಸರಾಗಲಿ ಅಥವಾ ಚಿಕ್ಕ ಮಕ್ಕಳಾಗಲಿ ಎಲ್ಲರೂ ಕೂಡ ಪರ ಊರಿಂದ ಇಲ್ಲಿಗೆ ಬರ್ತಾನೆ ಇರ್ತಾರೆ. ಬಂದು ಏನಾಗ್ತಾ ಇದೆ ಮಾರಿಗುಡಿ ಹತ್ರ, ಏನು ಕತೆ, ಹೋದ ವರ್ಷ ಹಿಂಗಿತ್ತು ಜಾತ್ರೆ, ಈ ವರ್ಷ ಈ ಥರ ಆಗ್ತಾ ಇದೆ ಅಂಥೇಳಿ ಈ ಥರ ಮಾತಾಡ್ಕೊಳ್ತಕ್ಕಂತಹ ಸಂದರ್ಭವೇ ಬರ್ತಾ ಇರುತ್ತೆ. ಅದ್ರ ಮಧ್ಯದಲ್ಲಿ ಬಸಣ್ಣ ಏನು ಮಾಡ್ತಾನೆ, ಜೋಳದ ಕಂತೆ ಕಟ್ ಮಾಡಿ ಏನು ಮಾಡ್ತಾನೆ, ಅಲ್ಲಿ ತಮಟೆಯನ್ನು ಕಾಯಿಸಬೇಕು ಅಂತ ಹೇಳಿ ಬಿಗಿಯಾಗಿ ಕಾಯಿಸೋದ್ರ ಜೊತೆಗೆ ಧನಿಯನ್ನು ಹೆಚ್ಚಿಸ್ತಾ ಹೋಗ್ತಾ ಇರ್ತಾನೆ. ಅದರೊಳಗಡೆ ಅಲ್ಲಿ ಅವನ ಸುತ್ತ ಏನು ಮಾಡಿದರೆ, ಬಸಣ್ಣನ ಸುತ್ತ ಚಿಕ್ಕ ಹುಡುಗರೆಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ಅದರಲ್ಲಿ ಅಮಾಸನು ಕೂಡ ಸೇರಿಕೊಂಡು ಮಕ್ಕಳು ಆ ತಮಟೆ ಬಡದ ಹಾಗೆ ಇವ್ರು ಏನು ಮಾಡ್ತಾರೆ, ನಿಧಾನಕ್ಕೆ ಕುಣಿಯೋದಕ್ಕೆ ಮುಂದಾಗ್ತಾ ಹೋಗ್ತಾರೆ. ಚಡ್ ನಕ್ಕುನಾ ಅಂತ ಹೇಳಿ ಬಡಿತಾ ಇರೋ ಸೌಂಡಿಗೆ ತಕ್ಕನ ಹಾಗೆ ಅಲ್ಲಿರ್ತಕ್ಕಂಥ ಹುಡುಗರೆಲ್ಲರೂ ಕೂಡ ಏನು ಮಾಡ್ತಿದ್ದಾರೆ, ಕುಣಿಯೋದಕ್ಕೆ ಮುಂದಾಗ್ತಾ ಹೋಗ್ತಾ ಇದ್ದಾರೆ. ಕುಣಿತ ಆ ತಮಟೆಯ ಸದ್ದಿಗೆ ಇವರು ಕುಣಿಯೋದು ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ನಾನು ಹೆಚ್ಚ ಅಥವಾ ಹುಡುಗರು ಹೆಚ್ಚೋ ಅನ್ನೋ ರೀತಿನಲ್ಲಿ ಆ ತಮಟೆ ಸೌಂಡು ಕುಣಿಯೋದು ಎಲ್ಲರೂ ಕೂಡ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಅಮಾಸನು ಕೂಡ ಜೋರಾಗಿ ಕುಣಿಯೋದಕ್ಕೆ ಶುರು ಮಾಡ್ತಾ ಹೋಗ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲರ ಕಣ್ಣು ಯಾರ ಮೇಲೆ ಬೀಳುತ್ತೆ ಅಂತ ಹೇಳಿದ್ರೆ, ಅಮಾಸನ ಮೇಲೆ ಬೀಳುತ್ತೆ. ಅಮಾಸನ ಮೇಲೆ ಬಿದ್ದಿರ್ತಕ್ಕಂತಹ ನೋಟ ಎಲ್ಲರೂ ಕೂಡ ಅವನನ್ನೇ ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿ ಹೆಂಗಸರ ಒಂದು ಗುಂಪಿರುತ್ತಲ್ಲ, ಆ ಗುಂಪಲ್ಲಿ ಒಬ್ಳು ಬಂಗಾರಿ ಅಂತ ಹೇಳಿರ್ತಾಳೆ. ಆ ಬಂಗಾರಿಗೆ ಈ ಅಮಾಸನ ಮೇಲೆ ಕಣ್ಣು ಹಾಕಿರ್ತಕ್ಕಂಥವಳು ಆ ಕಡೆ ಈ ಕಡೆ ಕಣ್ಣನ್ನು ಹೊರಳಿಸೋಕ್ಕೂ ಆಗ್ತಾ ಇಲ್ಲ. ನೋಡ್ತಾ ಅವಳೊಳಗಡೆ ಕಂಕ್ಳೊಳಗಡೆ ಒಂದು ಮಗು ಇದೆ ಅಂತ ಅಂದ್ಕೊಳ್ತಾಳೆ. ಆ ಮಗು ಬೇಕು ಅಂತ ಹೇಳಿ ಇವಳಿಗೆ ತುಂಬ ಅತಿಯಾಗಿರ್ತಕ್ಕಂಥ ಆಸೆ ಆಗಿರುತ್ತೆ. ಮದುವೆ ಆಗಿ 6-7 ವರ್ಷಗಳಾಗಿರ್ತವೆ, ಆದರೂ ಕೂಡ ಮಕ್ಕಳಾಗಿರೋದಿಲ್ಲ. ಅದ್ರ ಜೊತೆಗೆ ಇವರು ಏನೇನೋ ಮಾತುಗಳನ್ನು ಆಡ್ತಾ ಇರೋದ್ರಿಂದ ಅವಳಿಗೂ ಏನೋ ಒಂದು ರೋಸ ಹೋಗ್ಬಿಟ್ಟು ಇವ್ರ ಹತ್ರನೂ ಹೋಗ್ಬಿಟ್ಟು ಬರ್ತಾಳೆ. ಆದರೂ ಕೂಡ ಅವಳಿಗೆ ಮಕ್ಕಳ ಫಲ ಅನ್ನೋದು ಸಿಗೋದಿಲ್ಲ. ಅದಾದ ಮೇಲೆ ಬೇರೆ ಇನ್ಯಾರ ಹತ್ರನಾದರೂ ಹೋಗಿ ಏನು ಬಾಬಾ ಗೀಬಾ ಈ ಥರ ಸನ್ಯಾಸಿಗಳ ಅಥವಾ ಇಂಥವ್ರ ಹತ್ರ ಏನಾದರೂ ಮಾಡಿಸ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಅಂದರೆ ಮಗು ಆಗೋ ರೀತಿಯಲ್ಲಿ ಏನಾದರೂ ಮಂತ್ರಿಸ್ಕೊಂಡು ಬರಬೇಕು ಅನ್ನೋ ರೀತಿಯಲ್ಲಿ ಹೋಗ್ತಾಳೆ. ಬಟ್ ಹೋಗೋದಕ್ಕೆ ಅವಳ ಹತ್ರ ದುಡ್ಡಿಲ್ಲ. ಆದ್ದರಿಂದ ಅವಳು ಏನು ಮಾಡ್ತಾಳೆ, ಎಲ್ಲೂ ಕೂಡ ಹೋಗದೇ ಇರೋ ರೀತಿಯಲ್ಲಿ ಆಗಿ ಕೂತ್ಕೊಂಡ್ಬಿಡ್ತಾಳೆ. ಅದ್ರ ಜೊತೆಗೆ ಇವಳ ಜೊತೆ ಇರ್ತಕ್ಕಂಥವ್ರು ಇವಳನ್ನು ನೋಡ್ತಾ ಇದ್ರೆ, ಅವಳಿಗಾಗಲೇ ಬೇರೆಯವ್ರಿಗೆಲ್ಲರಿಗೂ ಕೂಡ ಮಕ್ಕಳಾಗಿ ಹೋಗಿದ್ರು. ಆದರೂ ತನ್ನ ಸ್ನೇಹಿತರೆಯನ್ನು ನೋಡಿದಾಗ ಅವಳಿಗಾಗಲೇ ಏಜ್ ಆಗಿರೋ ಥರ ಕಾಣ್ತಾ ಹೋಗ್ತಾ ಇರ್ತಾಳೆ. ಆದರೆ ಇವಳಿಗೆ ಮದುವೆ ಆಗಿದ್ರು ಕೂಡ ಆ ಒಂದು ಪರಿಸ್ಥಿತಿ ಇವಳಿಗೆ ಆಗೇ ಇರಲಿಲ್ಲ. ಇವಾಗಲೂ ಕೂಡ ಮದುವೆ ಮಾಡೋ ಮಟ್ಟಕ್ಕೆ ಒಂದು ತನ್ನ ದೇಹ ಸಿರಿಯನ್ನು ಅವಳು ಕಾಪಾಡಿಕೊಂಡು ಬಂದಿರ್ತಾಳೆ. ಅದ್ರ ಜೊತೆಗೆ ಅವಳು ಮನೇಲಿರ್ತಕ್ಕಂತಹ ಸಂದರ್ಭದಲ್ಲಿ ಯಾರ್ಯಾರೋ ಏನು ಮಾಡ್ತಾರೆ, ಅವಳು ಮನೆಯ ಮೇಲೆ ಕಲ್ಲನ್ನು ಎಸಿತಾ ಇರ್ತಾರೆ. ಆ ಕಲ್ಲನ್ನು ಎಸಿತಾ ಇರಬೇಕಾದಾಗ ಮನೆಯ ಒಳಗಡೆ ಇರತಕ್ಕಂಥ ಇವಳ ಗಂಡನಿಗೆ ಕೋಪ ಬಂದ್ಬಿಟ್ಟು ಇವಳಿಗೊಂದು 3-4 ಏಟು ಹೊಡೆದು ಬಿಡ್ತಾನೆ. ಅದಾದಮೇಲೆ ಕಲ್ಲು ಬೀಳೋದು ಕೂಡ ನಿಂತು ಹೋಗ್ಬಿಡತ್ತೆ.
ಸೊ ಇದು ಬಂಗಾರಿಯ ಒಂದು ಹಿನ್ನೆಲೆ. ಇದೇ ಸಂದರ್ಭದಲ್ಲಿ ಮಾರಿ ಹಬ್ಬ ಶುರುವಾಗಿದೆ. ಮಾರಿ ಹಬ್ಬ ಶುರುವಾಗಿರೋದ್ರಿಂದ ಅಲ್ಲಿ ಏನು ಮಾಡಬೇಕಾಗತ್ತೆ, ಮಾಂಸಾಹಾರದ ಸೇವನೆ ಅಂತ ಹೇಳಿದ್ರೆ ಮಾರಿಗೆ ಬಲಿಯನ್ನು ಕೊಡಬೇಕಾಗತ್ತೆ. ಆ ಬಲಿ ಕೊಡ್ತಕ್ಕಂತಹ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಯಜಮಾನರು ಅಂದರೆ ಆ ಊರಿನ ಯಜಮಾನರು ಏನು ಮಾಡಿದ್ದಾರೆ, ಮಾರಿಗೆ ಬಲಿ ಕೊಡಬೇಕು ಅಂತ ಹೇಳಿ 2 ಆಡು ಮರಿಗಳನ್ನು ಇಟ್ಕೊಂಡು ಬರ್ತಾರೆ. ಅಲ್ಲಿಂದ ಎಳ್ಕೊಂಡು ಬರ್ತಾ ಇರಬೇಕಾದಾಗ ಗುಂಪೇನು ಕೂಡಿತ್ತಲ್ಲ, ಅಲ್ಲಿ 2 ಗುಂಪುಗಳಾಗ್ತವೆ. 2 ಗುಂಪುಗಳಾದಮೇಲೆ ತಮ್ಮಟೆ ಬಿರುಸಿಗೆ ದಿಕ್ಕಾಪಾಲಾಗಿ ಅವು ಏನಾಗ್ತಾ ಇದೆ, ಭಯ ಪಡ್ಕೊಂಡು ಒಂದು ಕಡೆಯಿಂದ ಒಂದು ಕಡೆಗೆ ಆಡು ಮರಿಗಳು ಹೊಡೋದಕ್ಕೆ ಮುಂದಾಗ್ತಾ ಹೋಗ್ತವೆ. ಆಗಲೂ ಏನೋ ಮಾಡ್ಕೊಂಡು ಅವರಿಬ್ಬರು ಎಳ್ಕೊಂಡು ಆ ಮಾರಿಗುಡಿ ಮುಂದಕ್ಕೆ ತಂದು ನಿಲ್ಲಿಸ್ತಾರೆ. ಹಾಗೆ ಹುಮ್ಮಸ್ಸಿನಿಂದ ತಮಟೆ ಬಡಿತಾ ಇರ್ತಕ್ಕಂಥವ್ರು ಹಾಗೆ ಬಡಿತಾ ಇರ್ತಾರೆ. ಆಡುಗಳು ಆ ಕಡೆ ಈ ಕಡೆ ಮಿಸುಕಾಡ್ದಲೆ ತಂಪಾಡಿಗೆ ತಾವು ನಿಂತ್ಕೊಳ್ತವೆ. ಆಮೇಲೆ ಆ ದೇವಸ್ಥಾನದ ಎದುರುಗಡೆ ಬಂದು ನಿಂತಾಗ ದೇವಸ್ಥಾನದ ಗುಡಿಯ ಬಾಗಿಲು ಓಪನ್ ಆಗ್ತದೆ. ಓಪನ್ ಆಗಿದ ತಕ್ಷಣ ಒಳಗಡೆ ಇರತಕ್ಕಂತಹ ಬಿಳಿ ದೇವರು ಕಾಣುತ್ತೆ. ಕಂಡಾದ್ಮೇಲೆ ಒಳಗಿಂದ ಊದುಬತ್ತಿ ಹೊರಕ್ಕೆ ಬರುತ್ತೆ. ಆ ಸೊಂಟದಿಂದ ಕೆಳಕ್ಕೆ ಮಂಡಿಯಿಂದ ಮೇಲಕ್ಕೆ ಬಟ್ಟೆ ಸುತ್ತಿದ್ದ ಒಬ್ಬನು ತೀರ್ಥ ತೆಗೆದುಕೊಂಬಂದು ಕೊಡ್ತಾನೆ, ಹೂವಿನ ಪ್ರಸಾದವನ್ನು ಕೊಡ್ತಾನೆ. ಕ್ಷಣ ಮುಚ್ಚಿ ಇನ್ನೇನು ತುಟಿ ಅಲಗಿಸ್ಬೇಕು, ವಟ ಆರಂಭಿಸ್ತಾರೆ ಅನ್ನೋ ಅಷ್ಟೊತ್ತಿಗೆ ಅಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ದೇವ್ರಿಗೆಲ್ಲರೂ ಏನು ಮಾಡ್ತಾರೆ, ಕೈ ಮುಗಿಯೋ ರೀತಿಯಲ್ಲಿ ನಡೀತಾ ಹೋಗುತ್ತೆ. ಅಲ್ಲಿದ್ದವರೆಲ್ಲ ಮಾತಿಗೆ ತಕ್ಕನಂತೆ ಇರ್ತಕ್ಕಂತಹ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಒಳಗಡೆಯಿಂದ ಬಂದಿರತಕ್ಕಂಥವ್ರು ಈ ಹೂವುಗಳನ್ನು ತೆಗೆದುಕೊಂಬಂದು 2 ಭಾಗಗಳನ್ನು ಮಾಡಿಬಿಟ್ಟು ಆ ಕುರಿ ಅಥವಾ ಮೇಕೆ ಮೇಲೆ ಹಾಕ್ತಾರೆ. ಆ ಮೇಕೆ ಮೇಲೆ ಹಾಕಿ ಅದಾದಮೇಲೆ ಅದ್ರ ಮೇಲೆ ತೀರ್ಥವನ್ನು ಹಾಕ್ಬಿಟ್ಟು ಎಲ್ಲರೂ ಕೂಡ ಕೈ ಮುಗಿದ್ಕೊಂಡು ನಿಂತ್ಕೋತಾರೆ. ಕೈ ಮುಗಿದ್ಕೊಂಡು ನಿಂತ್ಕೊಂಡು ಏನಾದರೂ ನಮ್ಮ ತಪ್ಪಾಗಿದ್ರೆ ನೀನೇ ಕ್ಷಮಿಸ್ಬೇಕಪ್ಪ, ಇದನ್ನು ಒಪ್ಪಿಗೆ ಕೊಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಕೇಳಿಸ್ಕೊಳ್ತಾ, ಅಂದರೆ ಎಲ್ಲರೂ ಕೂಡ ಹೇಳ್ತಾ ಹೋಗ್ತಾ ಇರ್ತಾರೆ. ಅದಾದ ಮೇಲೆ ಇನ್ನೇನು ಯಾವಾಗ ಇದು ಕೊಡುತ್ತೆ ಅಥವಾ ಯಾವಾಗ ಇದು ಒದರುತ್ತೆ ಅಂತ ಹೇಳಿ ನಿಂತಿರ್ತಕ್ಕಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಗಟ್ಟಿಯಾಗಿ ಒಂದೇ ಉಸಿರಲ್ಲಿ ನಿಂತ್ಕೊಂಡಿರ್ತಾರೆ. ತಕ್ಷಣಕ್ಕೆ ಅಲ್ಲಿರ್ತಕ್ಕಂಥ ಆಡುಗಳು ಕಣ್ಣುಗಳನ್ನು ಮಾತ್ರ ಅತ್ತಿತ್ತ ತಿರುಗಾಡಿಸ್ತದವೆ ಹೊರತು ಅದಾದಮೇಲೆ ಅವು ಇನ್ನೂ ಏನು ಕೂಡ ಒದರಾಡ್ತಾ ಇಲ್ಲ. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಆ ನೀರಿನ ಏನು ಬಿದ್ದಿತ್ತಲ್ಲ ತೀರ್ಥ, ಅದರಿಂದ ಅವೇನು ಮಾಡ್ತವೆ, ಸ್ವಲ್ಪ ಹೊತ್ತು ಆದಮೇಲೆ ಒದರ್ತಾವೆ. ಅದಾದ ತಕ್ಷಣನೇ ಏನು ಮಾಡ್ತಾರೆ, ಹಾಡನ್ನು ಹಿಡ್ಕೊಂಡಿರ್ತಕ್ಕಂಥವ್ರು ತಾರಾಮಾರ ಹೇಳ್ಕೊಂಡು ಹೊರಗೆ ಬರ್ತಾರೆ. ತಮಟೆ ದನಿ ಅಲ್ಲಿಂದ ಇನ್ನೂ ಜೋರಾಗಿ ಸೌಂಡ್ ಮಾಡ್ತಾ ಬರ್ತಾ ಇರತ್ತೆ. ಹಾಗೆ ಎಳ್ಕೊಂಡು ಹೋಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಮಕ್ಕಳು ಕೂಡ ಅವ್ರ ಹಿಂದೆನೇ ಹೋಗ್ತಾ ಇರ್ತಾರೆ. ಹೋಗಬೇಕಾದಾಗ ಅಮಾಸನು ಕೂಡ ಅವ್ರ ಜೊತೆಗೆ ಹೋಗ್ತಾನೆ. ಅದ್ರ ಜೊತೆಗೆ ದೊಡ್ಡವರು ಇಲ್ಲಿ ಬರಬಾರ್ದು, ಹಂಗೆ ಮಾಡಬಾರ್ದು ಅಂತ ಹೇಳಿ ಅವರು ಕೂಡ ಜೋರಾಗಿ ಗದರಿಸಿದ್ರು ಕೂಡ ಅವ್ರು ಏನು ಮಾಡ್ತಾರೆ, ಬರ್ತಾರೆ. ಹಾಗೆ ಒಟ್ಟಿನಲ್ಲಿ ಆ ಆಡುಗಳನ್ನು ಎಳ್ಕೊಂಡು ಒಂದು ತೋಟದ ಇತ್ಲಿಗೆ ಬರ್ತಾರೆ. ಇತ್ಲಿಗೆ ಬಂದು ಅಲ್ಲಿ ಒಬ್ಬ ಚೂರಿ ಹಿಡ್ಕೊಂಡು ನಿಂತಿರ್ತಾನೆ. ಅವ್ರ ಹತ್ರಕ್ಕೆ ಏನು ಮಾಡ್ತಾರೆ, ಆ ಎಲ್ಲ ಆಡುಗಳನ್ನು ಎಳ್ಕೊಂಡು ಬರ್ತಾರೆ. ಎಳ್ಕೊಂಡು ಬಂದಾಗ ಆ ಹುಡುಗರು ಕೂಡ ಏನು ಮಾಡ್ತಾರೆ, ಅದ್ರ ಜೊತೆಗೆ ಮುಂದಕ್ಕೆ ಬರ್ತಾ ಇರ್ತಾರೆ. ಬರಬೇಕಾದ ಸಂದರ್ಭದಲ್ಲಿ ಇವ್ರಿಗೆ ಏನು ಅನ್ಸುತ್ತೆ ಅಂತ ಹೇಳಿದ್ರೆ, ಈಗ ಹುಡುಗರನ್ನ ಅಲ್ಲಿ ದೂರ ಕಳಿಸಿದ್ವಿ, ಇಲ್ಲಿ ಏನು ಮಾಡ್ತಾ ಇಲ್ವಲ್ಲ. ಆ ತಕ್ಷಣಕ್ಕೆ ಅವನೇನು ಮಾಡ್ತಾನೆ, ಎಳ್ಕೊಂಡು ನಿಧಾನಕ್ಕೆ ಆ ಕುರಿಯನ್ನು ಕಟ್ ಮಾಡ್ತಾ ಇರಬೇಕಾದ ಸಂದರ್ಭದಲ್ಲಿ ಹುಡುಗರು ಕೂಡ ಅಲ್ಲೇ ಬಂದಿರೋದನ್ನು ಅವ್ರು ಗದರಿಸಿ ದೂರನೂ ಕಳಿಸೋದಿಲ್ಲ. ಅವಾಗ ಕಟ್ ಮಾಡ್ತಾ ಇರ್ತಾರೆ. ಕಟ್ ಮಾಡಿದ ತಕ್ಷಣ ಭಾಗ, ತಲೆ ಒಂದು ಮತ್ತು ದೇಹ ಒಂದು ಭಾಗ ಆಗತ್ತೆ. ಭಾಗ ಆದಮೇಲೆ ಅದು ಚೆನ್ನಾಗಿ ಒದ್ದಾಡ್ತಾ ತನ್ನ ಜೀವವನ್ನು ಕಳ್ಕೊಳ್ಳುತ್ತೆ. ಜೀವವನ್ನು ಕಳ್ಕೊಂಡ ಸಂದರ್ಭದಲ್ಲಿ ಅಲ್ಲೇ ಯಾವನೋ ಒಬ್ಬ ಏನು ಮಾಡ್ತಾನೆ, ಆ ಕುರಿಗೆ ಹಾಕಿರ್ತಕ್ಕಂಥ ಒಂದು ಹೂವು ಏನು ಹಾರ ಇತ್ತಲ್ಲ, ಹಾರವನ್ನು ತೆಗೆದುಕೊಂಡೋಗಿ ಅಮಾಸನ ಮೇಲೆ ಹಾಕ್ಬಿಡ್ತಾನೆ. ಅಮಾಸನ ಮೇಲೆ ಹಾಕಿದ ತಕ್ಷಣ ಅವನೇನು ಮಾಡ್ತಾನೆ, ಕುಣಿತಾ ಇರ್ತಕ್ಕಂಥವ್ನು ಏನಪ್ಪ ಹಿಂಗೆ ಅಂದರೆ ಏನೋ ಒಂದು ತಣ್ಣಗಾಗ್ತಾ ಇದೆಯಲ್ಲ ಅನ್ನೋ ರೀತಿನಲ್ಲಿ ಆಗ್ಬಿಡುತ್ತೆ. ಆ ತಕ್ಷಣಕ್ಕೆ ಅವನು ಆ ರಕ್ತ ಸೋರ್ತಾ ಇದೆ ಅಂದ ತಕ್ಷಣ ಅವನಿಗೆ ಭಯ ಬಿದ್ದುಬಿಟ್ಟು ಅದು ಏನು ಮಾಡ್ತಾನೆ, ಅಲ್ಲಿಂದ ಬಂದ್ಬಿಡ್ತಾನೆ. ಯಾರು? ಅಮಾಸ. ಇದನ್ನ ನೆನೆಸ್ಕೊಂಡು ರಾತ್ರಿ ಏನು ಮಾಡ್ತೀಯೇ, ಮಲ್ಕೊಳ್ಳೋಕ್ಕಾಗ್ದಲೇ ಬೆಚ್ಚಿ ಬಿದ್ದು ಹೋಗ್ತಾ ಇರ್ತಾನೆ. ಅವ್ನು ಬಂದು ಈ ಥರ ಹಾರ ಹಾಕ್ಬಿಟ್ನಲ್ಲಪ್ಪ, ನನಗೆ ಭಯ ಆಗೋಯ್ತು ಅನ್ನೋ ರೀತಿಯಲ್ಲಿ ಬೆಚ್ಚಿ ಬಿದ್ದು ತಾನು ಮಲ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಅಮಾಸ ಬಂದು ಕೂತ್ಕೊಳ್ತಾನೆ. ಹಾಗೆ ಆವತ್ತಿನ ರಾತ್ರಿ ಏನಾಗಿದೆ, ರೈಲ್ವೆ ಗ್ಯಾಂಗ್ಮನ್ ಸಿದ್ದಪ್ಪ ಅಂತಕ್ಕಂಥವ್ನು ಏನು ಮಾಡಿದ್ದಾನೆ, ಓವರಾಗಿ ಕುಡ್ಕೊಂಬಂದ್ಬಿಟ್ಟಿಯೇನೆ. ಓವರ್ ಅಂದರೆ ಫುಲ್ ಟೈಟಾಗಿ ಹೋಗೇನೆ ಕುಡ್ಕೊಂಡು ಬಂದಿಯೇನೆ. ತುಂಬ ಕುಡ್ಕೊಂಬಂದಿರೋದು ಅವನಿಗೆ ಕಣ್ಣು ಮುಚ್ಚಿದ್ರೆ ಏನಾದರೂ ಒಂದು ಪ್ರಳಯ ಆಗ್ತಾ ಐತೇನಪ್ಪ ನನ್ನ ಮನಸ್ಸೊಳಗಡೆ ಅನ್ನೋ ರೀತಿಯಲ್ಲಿ ಇರೋದ್ರಿಂದ ಅವನೇನು ಮಾಡ್ತೀಯೇನೆ, ಕಣ್ಣು ಮುಚ್ಚೋಕ್ಕಾಗ್ತಾ ಇಲ್ಲ. ಅದಕ್ಕೆ ಅವ್ನು ಕಣ್ಣು ಮುಚ್ಕೊಳ್ದಲ್ಲೇ ತೂರಾಡ್ಕೊಂಡು ಆದಿ ಒಳಗಡೆ ಓಡಾಡ್ಕೊಂಡ ಕೋಲ್ ಹಿಡ್ಕೊಂಡು ಊರ್ಕೊಂಡು ನಡೆದಾಡ್ಕೊಂಡು ಬರ್ತಾ ಇರ್ತಾನೆ. ಹಾಗೆ ನಡೆದಾಡ್ತಾ ಇರೋ ಒಂದು ಊರಿನಲ್ಲಿ ಅವ್ನಿಗೆ ಏನಾಗ್ತಾ ಇದೆ, ಲೈಟ್ ಕಂಬ ಕಂಡು ಬಂದ್ಬಿಡುತ್ತೆ. ಅದ್ರ ಮೇಲೆ ರೋಷ ಅನ್ನೋದು ಬಂದ್ಬಿಡುತ್ತೆ. ಅದಕ್ಕೆ ಹೋಗಿ ಅವನು ಏನು ಮಾಡ್ತಾನೆ, ಜೋರಾಗಿ ಜಾಡಿಸಿ ಹೊಡಿತಾನೆ. ಕೋಲಲ್ಲಿ ಕೂಡ ಜೋರಾಗಿ ಹೊಡಿತಾನೆ. ಅದು ಅಲ್ಲಾಡದೆ ಸುತ್ತಮುತ್ತಲು ನಡುಗಿಸ್ತಾ, ಅಂದರೆ ಹಾಗೆ ನಿಂತಿದೆ, ಅದನ್ನು ನೋಡ್ಕೊಂಡು ಅವನಿಗೆ ಕೋಪ ಅನ್ನೋದು ಜೋರಾಗಿ ಬಂದ್ಬಿಡುತ್ತೆ. ಅದಕ್ಕೆ ರಾಜಕಾರಣಿನೋ, ಕಾಂಟ್ರಾಕ್ಟ್ನೋ, ರೈಲ್ವೆ ಬಾಸನ್ನೋ, ಆಣಿ ಬಡ್ಡಿ ಸಾಲ ಕೊಡೋ ವ್ಯಕ್ತಿನೋ ಅಂದ್ಕೊಂಡು ಮಾದಪ್ಪನ್ನೋ ಮಾಡ್ಕೊಂಡು ತೂಸುಳೆ ಮಗ, ಬಿಳಿ ಬಟ್ಟೆ ಹಾಕ್ಕೊಂಡು ದೇಶ ಸುತ್ತಿ ದೊಡ್ಡವಾಗ್ತೀಯನ್ಲೇ,
ನೀನು ನನ್ನ ಮತ್ತು ಕಂಡ್ರ ಮೂಗ ಮುಚ್ಕೊಳ್ತೀಯಾ? ನಾವಂದರೆ ಪರದೇಶಿಗಳಲ್ವೇನರಪ್ಪ ನಿಮಗೆಲ್ಲ? ಅಂದರೆ ಎಲ್ಲಿಂದ ಬೀದಿಗೆ ಬಿದ್ದಿರ್ತೀವಿ. ನಿಮ್ಮ ಕಾರ ನಮ್ಮ ಮೇಲೆ ಬಿಡಬಾಡ್ರಪ್ಪೋ, ನನ್ನ ಮಾತು ಕೇಳಿ ನಗ್ತಾನೆ ನೋಡ್ರಪ್ಪೋ, ನಗಪ್ಪೋ ನಗು, ನನಗೂ ಕಾಲ ಅನ್ನೋದು ಬರ್ತದೆ, ನೀ ಏನು ಮಾಡ್ತಿ? ನಗು ಮಗನ ನಗು. ಬಡವರು ಉದ್ಧಾರ ಆಗಬೇಕು ಅಂತ ಹೇಳಿದ್ರೆ ಯಾರು ಬರಬೇಕು? ಕಮ್ಯುನಿಸಮ್ ಬರಬೇಕು. ಆಗ ನೀವು ನಗೋದು, ನಾನು ನಗೋದು ನೀವು ನೋಡಬೇಕು. ಅಲ್ಲಿ ಗಂಟಾನು ನೀವು ನಗ್ತಾನೆ ಇರ್ತೀರ, ನಗಪ್ಪೋ ನಗ್ರಿ. ಅಂದರೆ ಇವನು ಹೇಳ್ತಾ ಇರ್ತಕ್ಕಂಥ ಮಾತೆಲ್ಲ ಕೇಳಿಸ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎದ್ದಿರೋರು ಕೆಲವೊಂದ್ಸಲ ನಗ್ತಾನೂ ಇರ್ತಾರೆ, ಕೆಲವೊಂದ್ಸಲ ಹಾಗೇನೂ ಕೂಡ ಇರ್ತಾರೆ. ಹಾಗೆ ಅವನಿಗೆ ನಿದ್ದೆ ಬರದಲ್ಲೇ ಅಥವಾ ಓಡಾಡ್ಕೊಂಡಿರ್ತಕ್ಕಂಥ ಎಲ್ಲೋ ಒಂದು ಕಡೆ ದಪ್ಪನಾಗೆ ಕೆಳಗೆ ಬೀಳ್ತಾನೆ. ಎಲ್ಲಿ ಬಿದ್ದೋ ಏನಾಯ್ತೋ ಅಂತ ಅವನಿಗೆ ಗೊತ್ತಾಗೋದಿಲ್ಲ. ಬೆಳಗ್ಗೆ ಮಾರನೇ ದಿನ ಊರಿನ ಜನ ಎಲ್ಲ ಎದ್ದು ಏನು ಮಾಡ್ತೀರಾ, ಹುಲಿಯಾಸವನ್ನು ನೋಡಬೇಕು ಅಂತ ಹೇಳಿ ಊರಿನ ಜನ ಒಂದೊಂದು ಕಡೆ ಅಂತ ಹೇಳಿ ಕೂತ್ಕೊಳ್ತಾ ಬರ್ತೀರಾ. ಸಿದ್ದಪ್ಪ ಮಧ್ಯಾಹ್ನ ಬಂದಲ್ಲಿ ಹುಲಿಯಾಸದವರಿಂದ ಚಲನವಲನ ಎಲ್ಲವೂ ಯಾವ ಕಡೆಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಮಾರಿಗುಡಿ ಕಡೆಗೆ ಬರ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಗೌಡ್ರ ಜೀತದಾಳು ಬಂದ್ಬಿಟ್ಟು ಗೌಡ್ರ ಹಟ್ಟಿಗೆ ತೆಂಗಿನಕಾಯಿ ಬೇಕಂತೆ ಅಂತ ಹೇಳಿ ದೇವಸ್ಥಾನದಿಂದ ಈಸ್ಕೊಂಡು ಆ ಕಡೆಗೆ ಬರ್ತಾನೆ. ಬಂದ ಮೇಲೆ ಅತ್ತ ಈ ಮಾರಿಗುಡಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಓಣಿಗಳೇನಿರ್ತಾವಲ್ವ, ಅಲ್ಲಿ ಹೆಂಗಸರು ಮಕ್ಕಳು ಅಂತಕ್ಕಂಥವ್ರೆಲ್ಲರೂ ಕೂಡ ಗೋಡೆಗಳ ಮೇಲೆ ಕೂತ್ಕೊಂಡು ಹುಲಿಯಾಸ ಯಾವಾಗ ಬರುತ್ತೆ, ಹುಲಿಯಾಸನ ನೋಡಬೇಕು ಅಂತ ಹೇಳಿ ಹಾಗೆ ಕೂತ್ಕೊಂಡಿರ್ತಾರೆ. ಪ್ರಾಯದ ಹುಡುಗರು ಕೂಡ ಕೂತ್ಕೊಂಡಿರ್ತಾರೆ. ಆ ತಕ್ಷಣಕ್ಕೆ ಮಾರಿಗುಡಿ ಮುಂದ್ಗಡೆ ಏನಾಗತ್ತೆ, ತಮ್ಮಟೆ ಸದ್ದು ಶುರುವಾಗತ್ತೆ. ಆ ತಮ್ಮಟೆ ಸದ್ದು ಶುರುವಾಗಿದ್ದ ತಕ್ಷಣ ಆ ಹುಲಿ ಮನೆ ಅಂತಕ್ಕಂಥದ್ದು ಬಾಗಿಲು ತೆರ್ಕೊಳ್ಳುತ್ತೆ. ಎಲ್ಲರ ಕಣ್ಣುಗಳು ಆ ಕಡೆಗೆ ನೋಡ್ತವೆ. ಅದರಲ್ಲಿ ದೊಡ್ಡದಾಗಿರ್ತಕ್ಕಂತಹ ಒಂದು ಹುಲಿ ವೇಷವನ್ನು ಹಾಕ್ಕೊಂಡಿರ್ತಕ್ಕಂಥ ನಿಂಬೆಹಣ್ಣ ಬಾಯಲ್ಲಿ ಕಚ್ಕೊಂಡು ಹೊರಗೆ ನೆಗೆದು ಬರ್ತಾರೆ. ಆ ಬಂದಿದ ತಕ್ಷಣ ಅಲ್ಲಿರ್ತಕ್ಕಂಥ ಜನರೆಲ್ಲರೂ ಕೂಡ ಒಂದು ರೀತಿ ಚದುರಿಕೊಂಡು ದೂರ ಹೋದಂಗೆ ಆಗ್ಬಿಡ್ತದೆ. ಅದಾದಮೇಲೆ 4-6 ದೊಡ್ಡ ಹುಲಿಗಳು ಕತ್ತೆ ಕಿರ್ಬ ನಗ್ಸೋ ಕೋಡಂಗಿ ಒಂದಾದ್ಮೇಲೊಂದು ಎಲ್ಲವೂ ಕೂಡ ಬರ್ತವೆ. ಅದರಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ಹುಲಿ ಮರಿನೂ ಕೂಡ ಇತ್ತು. ಆ ಹುಲಿ ಮರಿನೇ ಅಮಾಸ ಇತ್ತು. ಎಲ್ಲ ಬಂದಾದ ಮೇಲೆ ಎಲ್ಲರೂ ಸಾಲಾಗಿ ನಿಂತು ದೇವ್ರಿಗೆ ಕೈ ಜೋಡಿಸ್ಕೊಂಡು ಮುಗೀತಾರೆ. ಆಮೇಲೆ ಅಲ್ಲಿಂದ ಕುಣಿತ ಆರಂಭ ಆಗತ್ತೆ. ಕತ್ತೆ ಕಿರುಬ ಎಲ್ಲರಿಗಿಂತಲೂ ಜೋರಾಗಿ ಓಡ್ಕೊಂಡು ಅತ್ತಿಂದಿತ್ತ ಇತ್ತಿಂದತ್ತ ಓಡ್ಕೊಂಡು ದನಿಗೆ ಅಂದರೆ ತಮ್ಮಟೆ ಸದ್ದು ಹೆಂಗೆ ಬಡಿತಾ ಇರ್ತಾರೋ ಅದ್ರ ಸೌಂಡಿಗೆ ತಕ್ಕನಾಗಿ ಕುಟ್ಕೊಂಡು ಜನ ಎಲ್ಲೆಲ್ಲಿ ಕೂತಿರ್ತಾರೋ ಅತ್ತತ್ತಾಗೆಲ್ಲ ಅವ್ರ ಹತ್ರಕ್ಕೆ ಹೋಗ್ತಾ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದೇ ಕತ್ತೆ ಕಿರುಬ ನನ್ನ ಹತ್ರನೇ ಬಂದ್ಬಿಡ್ತಲ್ಲಪ್ಪ ಅನ್ನೋ ಮಟ್ಟಕ್ಕೆ ಹೆಣ್ಮಕ್ಳುಗಳಾಗಲಿ ಚಿಕ್ಕ ಮಕ್ಳುಗಳಾಗಲಿ ಅಲ್ಲಿಂದ ಹಿಡಿದು ತಮ್ಮ ಮನೆ ಒಳಗಡೆಗೆ ಹೋಗ್ಬಿಟ್ಟು ಮತ್ತೆ ಬರೋ ರೀತಿನಲ್ಲಿ ಅಂದರೆ ಭಯ ಪಡ್ಕೊಂಡು ಒಳಗಡೆ ಹೋಗಿ ಮತ್ತೆ ಆ ವೇಷವನ್ನು ಅಥವಾ ಆಟವನ್ನು ನೋಡಬೇಕು ಅಂತ ಹೇಳಿ ಮತ್ತೆ ಜನ ಹೊರಗೆ ಬರ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಎಲ್ಲರದು ಇದೇ ಥರ ಆಗ್ತಾ ಬಂತು. ಆಮೇಲೆ ಆ ಕುಣಿತ ಎಲ್ಲಿಗೆ ಬರ್ತಾ ಇದೆ, ಶಾನ್ ಭೋಗ್ರ ಮನೆ ಹತ್ರಕ್ಕೆ ಬರ್ತಾ ಇದೆ, ಊರಿನ ಗೌಡ್ರ ಮನೆ ಹತ್ರಕ್ಕೆ ಬರ್ತಾ ಇದೆ. ಅಲ್ಲಿ ಬಂದಿರತಕ್ಕಂತಹ ಸಂದರ್ಭದಲ್ಲಿ ಆ ಶಾನ್ ಭೋಗ್ರಾಗಲಿ ಅಥವಾ ಗೌಡ್ರಾಗಲಿ ಇನಾಮನ್ನು ಕೊಟ್ಟ ಮೇಲೆ ಅಲ್ಲಿಗೆ ಹುಲಿಯಾಸ ಅನ್ನೋದು ಕೊನೆ ಆಗ್ತದೆ. ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗೆ ಹೊರಟೋದ ಮೇಲೆ ಎಲ್ಲರ ಕಣ್ಣುಗಳಲ್ಲೂ ಮಲಗಿದ್ರು ಅಷ್ಟೇ, ತನ್ನ ಹೆಂಡತಿ ಪಕ್ಕದಲ್ಲಿದ್ರು ಅಷ್ಟೇ, ಬೇರೆ ಏನೇನು ಕೆಲಸಗಳನ್ನು ಮಾಡ್ಕೊಂಡಿದ್ರು ಅಷ್ಟೇ, ಅವರು ಎದುರುಗಡೆ ಹುಲಿಯಾಸ ಅನ್ನೋದೇ ಅವ್ರ ಕಣ್ಣಿಗೆ ಕಾಣ್ತಾ ಇರುತ್ತೆ. ಆ ಮಟ್ಟಿಗೆ ಹುಲಿಯಾಸವನ್ನು ಅವರು ನೆರವೇರಿಸಿರ್ತಾರೆ ಅಥವಾ ಮಾಡಿರ್ತಾರೆ. ಹಾಗೆ ಗೌಡ್ರು ಕೂಡ ಮಲ್ಕೊಂಡಿದ್ದ ಸಂದರ್ಭದಲ್ಲಿ ಅವ್ರಿಗೆ ಯಾಕೋ ನಿದ್ದೆ ಬರ್ತಾ ಇರೋದಿಲ್ಲ. ಆದರೂ ನಿದ್ದೆ ಬರದೇ ಇರತಕ್ಕಂತಹ ಸಂದರ್ಭದಲ್ಲಿ ತಮ್ಮ ಅಟ್ಟಿಯಲ್ಲಿರ್ತಕ್ಕಂಥ ಜೀತಗಾರನ ಹತ್ರಕ್ಕೆ ಹೋಗಿ ಮಾತಾಡ್ತಾ ಇರಬೇಕಾದಾಗ ಏನು ಮಾಡ್ತಾರೆ, ಯಾವುದೋ ಒಂದು ಚಿಕ್ಕದಾಗಿ ಒಂದು ಮರಿ ಹುಲಿ ಮಾಡಿತ್ತಲ್ಲ, ಆ ಹೈದ ಯಾರ್ದೋ ಅಂತ ಕೇಳ್ತಾರೆ. ಜೀತಗಾರ ಅದೇಳಿ ಅಮಾಸ ಅಂದ್ರ ಮತ್ತು ಕೇಳಿದ್ರು. ಆ ಅಮಾಸ ಅಂದರೆ ಅಲ್ಲಿ ನಮ್ಮ ಮಾರಿಗುಡಿ ಹತ್ರದಲ್ಲಿ ಕುರಿಯ ಇದ್ದಾನಲ್ವಾ, ಅವನ ಜೊತೆ ಇರ್ತಕ್ಕಂಥ ಒಂದು ಮಗ, ಹಿಂದೆ ಮುಂದೆ ಯಾರೂ ಇಲ್ಲ ಅಂತ ಹೇಳಿ ಹೇಳಿದ ಮೇಲೆ ಎಲ್ಲ ಅವನ ಆಗಲೇ ಇಷ್ಟೊಂದು ಬೆಳೆದು ಬಿಟ್ಟವನ ಅಂತ ಹೇಳಿ ಆ ಗೌಡ್ರು ಅಂದ್ಕೊಳ್ತಾರೆ. ಇಲ್ಲಿಗೆ ಕತೆ ಮುಗೀತದೆ. ಕತೆ ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ, ಇವತ್ತಿಗೂ ಕೂಡ ಈ ಒಂದು ವ್ಯವಸ್ಥೆ ಅಥವಾ ಪರಿಸ್ಥಿತಿಯಿಂದ ಆ ಒಂದು ಜನಾಂಗದವರು ಅಥವಾ ಸಮುದಾಯದವರು ಇನ್ನೂ ಕೂಡ ತಮ್ಮನ್ನು ಹೊರಗಡೆ ಬರೋದಕ್ಕೆ ಇನ್ನೂ ಸಾಧ್ಯವನ್ನ ಮಾಡ್ಕೊಂಡಿಲ್ಲ. ಆ ಸಾಧ್ಯತೆಯನ್ನು ಇವರು ಕೂಡ ಮಾಡ್ಕೊಂಡಿಲ್ಲ ಅಥವಾ ಆ ಸಾಧ್ಯತೆಯಿಂದ ಹೊರಗಡೆ ಬರೋ ರೀತಿಯಲ್ಲಿ ಬೇರೆಯವರು ಕೂಡ ಮಾಡ್ತಾ ಇಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಈ ಕಥೆಯನ್ನು ನಾವು ನೋಡೋದಕ್ಕೆ ಸಾಧ್ಯತೆ ಇದೆ. ಥ್ಯಾಂಕ್ ಯು.